ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಳೆದ 7 ವರ್ಷಗಳ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನೋ ಸಂಘಟಿಸುವ ಪ್ರಯತ್ನ ಮಾಡಿದ್ರು. 2017ರಲ್ಲಿ ಬಸವನಾಡು ವಿಜಯಪುರ ಜಿಲ್ಲೆಯಲ್ಲಿ ರಾಯಣ್ಣ ಬ್ರಿಗೇಡ್ಗೆ ಚಾಲನೆ ನೀಡಲು ಸಾಲು ಸಭೆಗಳನ್ನು ನಡೆಸಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ದಂಗೆ ಎದ್ದು ರಾಜ್ಯದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಎಲ್ಲ ತಯಾರಿ ಮುಗಿಯುವುದರೊಳಗೆ ಹೈಕಮಾಂಡ್ ಇಬ್ಬರಲ್ಲಿನ ಭಿನ್ನಾಭಿಪ್ರಾಯಕ್ಕೆ ಬಿಜೆಪಿ ಕಮಾಂಡ್ ಬ್ರೇಕ್ ಹಾಕಿತ್ತು. ಮತ್ತೆ ಇಬ್ಬರಲ್ಲಿ ಇದೀಗ ಭಿನ್ನಾಭಿಪ್ರಾಯ ತಾರಕಕ್ಕೇರಿ ಕೆಎಸ್ ಈಶ್ವರಪ್ಪ ಪಕ್ಷದಿಂದ ಹೊರಗಿದ್ದಾರೆ. ಮತ್ತೆ ವಿಜಯಪುರ ನೆಲದಿಂದಲೇ ಮತ್ತೆ ಕ್ರಾಂತಿ ಕಹಳೆ ಊದಿದ್ದಾರೆ. ವಿಜಯಪುರ ನಗರದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಸಭೆ ನಡೆಸಿದ್ರು. ಮತ್ತೆ ಇದೀಗ ವಿಜಯಪುರ ನೆಲದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಘೋಷಣೆ ಮಾಡಿದ್ದಾರೆ. 7 ವರ್ಷಗಳ ಬಳಿಕ ಮತ್ತೆ ಕ್ರಾಂತಿವೀರ ಬ್ರಿಗೇಡ್ಗೆ ಚಾಲನೆ ದೊರೆತಿದೆ. ಇದೀಗ ಕ್ರಾಂತಿವೀರ ಬ್ರಿಗೇಡ್ ಅನ್ನು ಘೋಷಿಸಿದ್ದಾರೆ. ವಿಜಯಪುರದ ಮಖಣಾಪುರ ಸೋಮೇಶ್ವರ ಸ್ವಾಮೀಜಿಯವರು ಕ್ರಾಂತಿವೀರ ಬ್ರಿಗೇಡ್ ಹೆಸರು ಘೋಷಣೆ ಮಾಡಿದ್ದು, ಫೆಬ್ರವರಿ 4ರಂದು ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಯಾಗಲಿದೆ. ಏನು ಅಂತಂದ್ರೆ, ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಮಠಾಧೀಶರ ಒಂದು ಏನು ಕಳಕಳಿಯ ಮನವಿ ಅಂತಂದ್ರೆ, ನಮಗೆ ಸರಿಯಾಗಿ ಮಠಗಳಿಲ್ಲ, ಜಾಗಗಳಿದ್ದಲ್ಲಿ ಮಠ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಮಠಾಧೀಶರು ಕುಡ್ಕೊಂಡು ನಾವು ಏನು ಮಾಡಿದ್ದೇವೆ, ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧೀಶರ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ. ಹಿಂದುಳಿದ ಮಠಾಧೀಶರ ಒಕ್ಕೂಟ ಮಾಡಿಕೊಂಡು ಅದಕ್ಕೆ ಕ್ರಾಂತಿವೀರ ಬ್ರಿಗೇಡ ಅಂಥೇಳಿ ಹೆಸರಿಟ್ಟಿದ್ದೀವಿ. ಕ್ರಾಂತಿವೀರ ಬ್ರಿಗೇಡ ಅಂತಂದರೆ ಯಾರ್ಯಾರು ಕ್ರಾಂತಿ ಪುರುಷರದಾರ ಎಲ್ಲರೂ ಇದರೊಳಗೆ ಸೇರ್ಪಡೆಯಾಗಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಈ ಎಲ್ಲ ಮಠಾಧೀಶರ ಏನು ಅಭಿಪ್ರಾಯ ಅಂತ ಕೇಳಿದ್ರೆ, ಸಮಾಜ ಸೇವೆ, ಯಾರು ನೊಂದಾರ, ಯಾರು ಬೆಂದಾರ, ಯಾರು ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಕಣ್ಣೀರು ಒರೆಸುವ ಕೆಲಸ ಈ ಮಠಾಧೀಶರ ಕೆಲಸ. ಅದಕ್ಕಾಗಿ ಒಂದು ಬ್ರಿಗೇಡ್ ನಾವು ಯಾಕೆ ಸ್ಥಾಪನೆ ಮಾಡಬಾರ್ದು ಅಂಥೇಳಿ ಸಾಹೇಬ್ರ ಮುಂದೆ, ಈಶ್ವರಪ್ಪ ಸಾಹೇಬ್ರ ಮುಂದೆ ಮಾತಾಡಿದಾಗ, ಸಂತೋಷ, ತಮಗೆ ನಾನು ಆಜ್ಞೆ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮೀಜಿ, ನೀವೆಲ್ಲ ಮಠಾಧೀಶರು ಕೂಡಿ ಮಾಡಿದಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಅದಕ್ಕೆ ಒಂದು ಹಿಂದೂ ಸಂಘಟನೆ ಉಳಿಬೇಕಾಗ್ಯದ ನಮ್ಮಲ್ಲಿ. ಯಾಕಂದ್ರೆ ಅದು ನಶಿಸಿ ಹೊಂಟದ. ಯಾವ್ಯಾವ ಜಾತಿ ಆಧಾರದ ಮೇಲೆ ನಮ್ಮ ಹಿಂದೂ ಸಂಘಟನೆ ಮೇಲೆ ಬೇಡ, ಹಿಂದೂಗಳ ಮೇಲೆ ಬಲಾತ್ಕಾರ ನಡೆದದು. ಅದನ್ನು ಉಳಿಸಬೇಕು ಅಂತಂದ್ರೆ ನಾವು ಮಠಾಧೀಶರು ಎಲ್ಲರೂ ಕೂಡಿ ಒಂದಾಗಬೇಕಾಗ್ಯದ. ಮಠ ಮಂದಿರಗಳು, ದೇವಸ್ಥಾನಗಳು ಏನೋ ಪರಂಪರೆಗತವಾಗಿ ಇವತ್ತು ಯಾರೋ ಅದರ ಮೇಲೆ ಬಲಾತ್ಕಾರ ಮಾಡ್ಲಕತ್ತಿದ್ದಾರೆ. ಬಹುಶಃ ಎಷ್ಟೋ ಮಠಾಧೀಶರು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದದ. ಇಲ್ಲಿ ಏನು ಮಠಾಧೀಶರಲ್ಲಿ ನಾವು ಕೂಡಿದ್ದೇವಲ್ಲ, ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ವಿಚಿತ್ರವಾದ ಘಟನೆಗಳದಾವ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು ಅಂಥೇಳಿ ತಿಳ್ಕೊಂಡು ನಾವೆಲ್ಲ ಮಠಾಧೀಶರೇ ಸೇರಿಕೊಂಡು ಒಂದು ಕ್ರಾಂತಿವೀರ ಬ್ರಿಗೇಡ ಅಂಥೇಳಿ ಒಂದು ಸ್ಥಾಪನೆ ಮಾಡಿಕೊಂಡು ಸಮಾಜದ ಸೇವೆ ನಮ್ಮ ಗುರಿ ಅಂಥೇಳಿ ಇಟ್ಕೊಂಡು ನಾವು ಹೊಂಟಿದ್ದೇವೆ. ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಒಂದು ಬ್ರಿಗೇಡ್ ಸ್ಥಾಪನೆ ಮಾಡಿದ್ದು. ಯಾಕಂತ ಕೇಳಿದರೆ, ಇಲ್ಲಿ ಒಂದೇ ಸಮುದಾಯದ ಮಠಾಧೀಶರು ಯಾರೂ ಇಲ್ಲ, ಎಲ್ಲ ನಾವು ಹಿಂದುಳಿದ ಸಮುದಾಯದ ಮಠಾಧೀಶರು. ಇಲ್ಲಿ ಬಹುಶಃ ನಾನು ಹೆಸರು ಹೇಳ್ಕೊತ ಆದ್ರೆ ಅದು ತಪ್ಪು ಅನ್ನಿಸ್ತದೇನೋ ಅಂತ. ನೀವು ಹಿಂದುಳಿದ ಮಠಾಧೀಶರಂತೀರಿ ಮತ್ತು ಹೆಸರು ಹೇಳ್ತಾ ಇದ್ದೀರಲ್ಲ ಹಿಂಗೆ ಅಂತೇಳಿ ನೀವು ಕೂಡ ತಪ್ಪು ಅದನ್ನು ಭಾವಿಸ್ಬೋದು. ಇಲ್ಲಿ ಎಲ್ಲರೂ ಹಿಂದುಳಿದ ಮಠಾಧೀಶರಂತ ಏನದೇವು ನಾವು ಎಲ್ಲರೂ ಜೈನರಾಗಿರ್ಬೋದು, ರೆಡ್ಡಿಯರಾಗಿರ್ಬೋದು, ಇವತ್ತು ಬ್ರಾಹ್ಮಣರಾಗಿರ್ಬೋದು, ಪಂಚಮರಾಗಿರ್ಬೋದು, ದಲಿತರಾಗಿರ್ಬೋದು, ಉಪ್ಪಾರಾಗಿರ್ಬೋದು, ಎಲ್ಲರೂ ಕೂಡಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಕೇಳಾಗ ನಾನು ಇಲ್ಲಿ ಹೇಳಬೇಕಾಯ್ತು ಅಷ್ಟೇ. ಯಾಕಂದ್ರೆ ಎಲ್ಲರೂ ನಾವು ಒಗ್ಗೂರನೆ ಕೂಡಿ ಇದು ಒಂದು ಇದೇ ಫಸ್ಟ್ ಅಲ್ಲ, 10 ಸಾರಿ ಕೂಡಿ ಇದನ್ನು ವಿಚಾರ ಮಾಡಿ ನಾವು ಬ್ರಿಗೇಡ್ ಮಾಡಲೇಬೇಕು. ನಮಗೇನಾದರೂ ಮುಂದಿನ ದಿನಮಾನದೊಳಗೆ ನಮ್ಮ ಮಠ ಮಂದಿರಗಳಿಗೆ ಮರ್ಯಾದೆ ಸಿಗಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗೂಡಬೇಕು ಅಂಥೇಳಿ ತಿಳ್ಕೊಂಡೆ ಇದೊಂದು ಬ್ರಿಗೇಡ್ ನಾವು ಸ್ಥಾಪನೆ ಮಾಡ್ಕೊಂಡಿದ್ದೇವೆ. ಸರ್, ಮಾರ್ಗದರ್ಶನ ಅಂಥೇಳಿ ಒಂದು ಮಠಾಧೀಶರದ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ಶಿಶು ಮಕ್ಕಳು ಸಾಕಷ್ಟು ಜನ ಅದಾರ. ನಮ್ಮ ಶಿಶು ಮಕ್ಕಳು ಕರ್ಕೊಂಡು ಇದನ್ನ ಒಂದು ಸೇವೆ, ಈ ಒಂದು ಹಿಂದೂ ಸಮಾಜದ ಸಂಘಟನೆಯ ಒಂದು ಕಾರ್ಯಕ್ರಮ ಅಲ್ಲಿಂದ ಆರಂಭ ಆಗಲಿದೆ. ಇದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗುತ್ತೆ, ಇಡೀ ಹಿಂದೂ ಸಮಾಜಕ್ಕೆ ಬೆಂಬಲ ಸಿಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ.
ಸಂತರು ಮಾರ್ಗದರ್ಶಕ ಮಂಡಳಿ ಮಾತ್ರ ಇವತ್ತು ಘೋಷಣೆ ಮಾಡಿದ್ದಾರೆ. ಇನ್ನು ಬ್ರಿಗೇಡ್ ಸಮಿತಿನೇ ಬೇರೆ ಆಗದಿದೆ. ಆ ಬ್ರಿಗೇಡ್ ಸಮಿತಿನಲ್ಲಿ ಇಡೀ ರಾಜ್ಯದ ಎಲ್ಲ ಹಿಂದೂ ಸಂಘಟನೆ ಹಾಕಿ ನನ್ನ ಪಾತ್ರ ಏನು? ಯಾವ ರೀತಿ ಕೆಲಸ ಮಾಡಲಿದೆ ಸರ್ ಈ ಬ್ರಿಗೇಡ್? ರಾಜಕೀಯವಾಗಿನ, ಸಾಮಾಜಿಕವಾಗಿನ, ಧಾರ್ಮಿಕ ಹೆಚ್ಚಿನ ಒತ್ತು ಕೊಡಬೇಕು ಅಂತ. ಜೊತೆಗೆ ದೇಶದ ಸಮಸ್ಯೆ ಬಂದಾಗ ಹಿಂದುಳಿದವರಿಗೆ, ದಲಿತರಿಗೆ, ಬಡವರಿಗೆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಒಟ್ಟಿಗೆ ಕೂತು ಚರ್ಚೆ ಮಾಡಿ, ಉದಾಹರಣೆಗೆ ಈಗ ಅನೇಕ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ವಕ್ತಾಸ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಯಾವ ಕಾಲದಾಗ ಇರ್ಬೋದು ದೊಡ್ಡ ಇತಿಹಾಸ ಕಲಿಯುಗ ಪ್ರಾರಂಭ ದುಪಾರಿ ಅಂತ್ಯಕ್ರಿಯೆ 5,000 ವರ್ಷ ಆಗಿದೆ. कर्पूर गौरम करुणावसारं संसार सारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि, भवं भवानी सहितं नमामि. अमोघ सिद्धेश्वर ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.